Welcome to online class students. Today we are going to see the next chapter, that is process costing. So first we're going to see what actually the process costing. Process are stages of production. In those industries where production involves the several operations, they are divided into distinct stages. The process of production of raw material pass through the different process. Therefore, before becoming the finished product, the details records are maintained for each process to record the processing cost. So this is the processing cost meaning. So generally the process cost is maintained like textiles, chemicals, soap, paper, milk, dairy, sugar, mining, food factory, fertilizers, petroleum products, electronics, etc., etc., etc. You can consider into account. So basically, there are several processes will be there. Under this, there are several. I will give an example. For example, if I say raw material, after that will enter into the first process. Let's consider P1. Then that will go to the P2, P2. That is second process. That again P3. If we consider the three process, P3. Likewise, after that finished goods. So this is called process stage number one, or process number one. That will become go to this stage number two, or process number two. After that, that will go to the stage number three. That is the process number three. That will become finished goods. So this is actually the process called nothing but. So in each stage, in each process, we will ascertain the what we will do, ಎಷ್ಟು ಕಾಸ್ಟ್ ಆಗಿದೆ ಅಂತ ನಾವು ಅಸರ್ಟೈನ್ ಮಾಡ್ತೇವೆ ಈ ಸ್ಟೇಜಲ್ಲಿ. ಫಸ್ಟ್ ಪ್ರೊಸೆಸಲ್ಲಿ ಎಷ್ಟು ಕಾಸ್ಟ್ ಆಯಿತು, ಸೆಕೆಂಡ್ ಪ್ರೊಸೆಸಲ್ಲಿ ಎಷ್ಟು ಕಾಸ್ಟ್ ಆಯಿತು, ತರ್ಡ್ ಪ್ರೊಸೆಸಲ್ಲಿ ಎಷ್ಟು ಕಾಸ್ಟ್ ಆಯಿತು ಅಂತ ಅಸರ್ಟೈನ್ ಮಾಡ್ತೇವೆ. ಸೊ ಇದು ನಾವು ಪ್ರೊಸೆಸ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಯಾವುದೇ ಪ್ರಾಡಕ್ಟ್ ಅದನ್ನು ಒಂದು ಪ್ರೊಸೆಸ್ಸಿಂದ ಅಲ್ಲಿ ಸೆವರಲ್ ಪ್ರೊಸೆಸಿಂಗ್ ಸ್ಟೇಜಸ್ ಇರ್ತದೆ. ಆ ಸ್ಟೇಜಸನ್ನೆಲ್ಲ ದಾಟ್ತಾ ಹೋಗ್ಬೇಕು, ಅದು ಹೀಗೆ ಮಾಡಬೇಕು ಅಂತ ಇರ್ತದೆ. ಸೊ ಫಾರ್ ಎಕ್ಸಾಂಪಲ್ ನೀವೇನಾದರೂ ಶುಗರ್ ಮ್ಯಾನುಫ್ಯಾಕ್ಚರಿಂಗ್ ತೊಗೊಂಡ್ರೆ, ರಾ ಮೆಟೀರಿಯಲ್ ಶುಗರ್ ಕೇನ್ ಆಗಿರುತ್ತೆ. ಅದು ಫಸ್ಟ್ ಪ್ರೊಸೆಸ್ಸಲ್ಲಿ ಕ್ರಷಿಂಗ್ ಅಂತ ಹೇಳ್ತೇವೆ, ಅದಾದಮೇಲೆ ರಿಫೈನಿಂಗ್ ಅಂತ ಹೇಳ್ತೇವೆ, ಅದಾದಮೇಲೆ ಫಿನಿಶ್ಡ್ ಗೂಡ್ಸ್ ಆಗಿ ಬರ್ತದೆ ಶುಗರ್ ಆಗಿ. ಸೊ ಹಾಗೆ ಡಿಫ್ರೆಂಟ್ ಸ್ಟೇಜಸ್ ಇರ್ತದೆ. ಸೊ ದಿಸ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಪ್ರೊಸೆಸ್ ಕಾಸ್ಟಿಂಗ್. ಸೊ ಈಚ್ ಪ್ರೊಸೆಸ್ಸಲ್ಲಿ ಎಷ್ಟು ಕಾಸ್ಟ್ ಆಗಿದೆ ಅಂತ ಐಡೆಂಟಿಫೈ ಮಾಡೋದೇ ಪ್ರೊಸೆಸ್ ಕಾಸ್ಟಿಂಗ್. So this is all about. We'll go for different one. What are the features of process costing? That is point number one. The important features we'll see now. Point number one, factory is divided into the number of departments. So number of department ಆಗಿ ಡಿವೈಡ್ ಮಾಡಿರ್ತಾರೆ, ಅಥವಾ ಡಿಫ್ರೆಂಟ್ ಪ್ರೊಸೆಸ್ ಆಗಿ ಡಿವೈಡ್ ಮಾಡಿರ್ತಾರೆ. ನಾನು ಹಾಗೆ ಎಕ್ಸಾಂಪಲ್ ಆಗಿ ಪ್ರೊಸೆಸ್ 1, 2, 3 ಹಾಗೆ ಡಿವೈಡ್ ಮಾಡಿರ್ತಾರೆ ಫಾರ್ ಸ್ಪೆಸಿಫಿಕ್ ಆಪರೇಷನ್. The next point number 2, output are identical and homogeneous, product are distinguished in the process. ಔಟ್ಪುಟ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಥವಾ ಐಡೆಂಟಿಕಲ್ ಆಗಿರುತ್ತೆ. ಪ್ರಾಡಕ್ಟ್ ಆರ್ ಇಂಡಿಸ್ಟಿಂಗ್ವಿಷಬಲ್ ಆಗಿರುತ್ತೆ. ದ ನೆಕ್ಸ್ಟ್ ಒನ್, ಬೋತ್ ಪ್ರಾಡಕ್ಟ್ ಆ್ಯಂಡ್ ಪ್ರೊಸೆಸ್ ಆರ್ ಸ್ಟ್ಯಾಂಡರ್ಡೈಸ್. ಪ್ರಾಡಕ್ಟ್ ಸಹ ಮತ್ತು ಪ್ರೊಸೆಸ್ ಎರಡು ಸಹ ಏನು ಮಾಡಿರ್ತಾರೆ, ಇಲ್ಲಿ ಸ್ಟ್ಯಾಂಡರ್ಡೈಸ್ಡ್ ಆಗಿರುತ್ತೆ. ಸೊ ಹೀಗೆ ಇದನ್ನೇ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಬೇಕು ಮತ್ತು ಇದು ಪ್ರೊಸೆಸ್ ಹೀಗೆ ಆಗಬೇಕು ಅಂತ ಏನು ಮಾಡಿರ್ತದೆ, ಅದು ಮೊದಲೇ ಡಿಸೈಡ್ ಆಗಿರ್ತದೆ, ನಾವು ಸ್ಟ್ಯಾಂಡರ್ಡೈಸ್ ಅಂತ ಕರಿತೇವೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 4, ಪ್ರೊಡಕ್ಷನ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ಔಟ್ಪುಟ್ ಆಫ್ ದಿ ಒನ್ ಪ್ರೊಸೆಸ್ ಬಿಕಮ್ ದ ಇನ್ಪುಟ್ ಆಫ್ ದಿ ನೆಕ್ಸ್ಟ್ ಒನ್. ಸೊ ಫಸ್ಟ್ ಪ್ರೊಸೆಸ್ಸಿಗೆ ಅದು ಏನಾದರೂ ಇನ್ಪುಟ್ ಆಗಿದ್ದರೆ ಅದೇನಾಗಿರ್ತದೆ, ನೆಕ್ಸ್ಟ್ ಸೆಕೆಂಡ್ ಪ್ರೊಸೆಸ್ಸಿಗೆ ಅದು ಇದರದ್ದು ಫಸ್ಟ್ ಪ್ರೊಸೆಸ್ ಇದು ಇನ್ಪುಟ್ ಆದದ್ದು ಒಂದ್ಸಲ ಔಟ್ಪುಟ್ ಆಗಿ ಕನ್ವರ್ಷನ್ ಆಗ್ತದೆ. ಅದು ಔಟ್ಪುಟ್ ಇದ್ರದ್ದು ಏನಾಗಿರುತ್ತೆ, ಇನ್ಪುಟ್ ಆಗಿ ಕನ್ವರ್ಷನ್ ಆಗ್ತದೆ. ಸೊ ಈಗ ಇನ್ ಸಿಂಪಲ್ ವರ್ಡ್ಸ್ ವಿ ಕ್ಯಾನ್ ಸೇ ದಟ್ ಫಸ್ಟ್ ಪ್ರೊಸೆಸ್ ಇದು, ಸೆಕೆಂಡ್ ಪ್ರೊಸೆಸ್ ಇದು ಇನ್ಪುಟ್ ಆಗ್ತದೆ, ಇನ್ಪುಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗೆ ತರ್ಡ್ ಪ್ರೊಸೆಸ್ಸಿಗೆ ಸೆಕೆಂಡ್ ಪ್ರೊಸೆಸ್ ಔಟ್ಪುಟ್ ಇನ್ಪುಟ್ ಆಗಿರುತ್ತೆ. ಸೊ ದಟ್ ಇಸ್ ದ ಕಾನ್ಸೆಪ್ಟ್ ಹಿಯರ್.
The next one, production. So the next one, production activities are arranged in the sequence in order. Raw material and other work in progress move from process to process according to the predetermined sequence of production. ಇಲ್ಲಿ ಏನು ಮಾಡಿರ್ತಾರೆ, ಪ್ರೊಡಕ್ಷನ್ ಆಕ್ಟಿವಿಟೀಸನ್ನು ಡಿಫ್ರೆಂಟ್ ಅರೇಂಜ್ ಮಾಡಿರ್ತಾನೆ. ಆಗ ಹೇಳಿದ್ನಲ್ಲ ಫಸ್ಟ್ 2 3 ಅಂತ, ಹಾಗೆ ಅರೇಂಜ್ ಮಾಡಿರ್ತಾರೆ. ಫಸ್ಟು ಒಂದು ಸ್ಟೇಜ್, ಮತ್ತೊಂದು ಸ್ಟೇಜ್ ಅಂತ. ಫಾರ್ ಎಕ್ಸಾಂಪಲಿಗೆ ಏನಾದರೂ ನಾವು ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಕನ್ಸಿಡರ್ ಮಾಡಿದರೆ, ಬಿಸ್ಕೆಟ್ ಎಲ್ಲ ಆದಮೇಲೆ ರಾ ಮೆಟೀರಿಯಲ್ ನಾವು ಮಿಕ್ಸ್ ಅಥವಾ ಬಿಸ್ಕೆಟಿಗೆ ಬೇಕಾದಂಥದ್ದೊಂದು ಕಲಿಸೋದೊಂದು ಸ್ಟೇಜ್ ಆಗಿದ್ದರೆ, ಮತ್ತು ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇನ್ನೊಂದು ಸ್ಟೇಜ್ ಆಗಿರುತ್ತೆ, ಮತ್ತು ಪ್ಯಾಕಿಂಗ್ ಒಂದು ಸ್ಟೇಜಸ್ ಆಗಿರುತ್ತೆ. ಸೊ ಅದನ್ನು ಪ್ರೀ ಅರೇಂಜ್ ಮಾಡಿರ್ತಾರೆ, ಇದಾದಮೇಲೆ ಇಲ್ಲಿ ಹೋಗ್ಬೇಕು, ಇದಾದಮೇಲೆ ಇಲ್ಲಿ ಹೋಗ್ಬೇಕಂತ. ಸೊ ದಟ್ ಈಸ್, ಸೊ ಫಾರ್ ಎಕ್ಸಾಂಪಲ್ ಚಿಪ್ಸ್ ಸಹ ಬೇಕಾದ್ರೆ ನೀವು ಕನ್ಸಿಡರ್ ಮಾಡ್ಬೋದು. ಬಟಾಟೊ ಚಿಪ್ಸ್ ಅಂತ, ಫಸ್ಟ್ ಬಟಾಟೊ ಸ್ಲೈಸ್ ಮಾಡಲಿಕ್ಕೆ ಒಂದು ಸ್ಟೇಜ್, ಅದಾದಮೇಲೆ ಅದನ್ನು ಎಣ್ಣೆ ಬಿಡುವಂಥ ಇನ್ನೊಂದು ಸ್ಟೇಜ್, ಮತ್ತು ಅದನ್ನು ಒಣಗಿಸುವಂಥ ಮತ್ತೊಂದು ಸ್ಟೇಜ್, ಮತ್ತು ಲಾಸ್ಟಿಗೆ ಪ್ಯಾಕ್ ಮಾಡುವಂಥದ್ದು ಇನ್ನೊಂದು ಸ್ಟೇಜ್. ಸೊ ದಟ್ ಈಸ್ ಪ್ರೀ ಅರೇಂಜ್ ಸ್ಟೇಜ್ ಆಗಿರುತ್ತೆ. ಸೊ ಅದು. ದ ನೆಕ್ಸ್ಟ್ ಪಾಯಿಂಟ್ ನಂಬರ್ 6. Point number 6 is cost of production is ascertained at each cost of process. Record are maintained to show the quantity and cost of output each process. Cost per unit of output is calculated by dividing total of cost by the number of units produced. ಇಲ್ಲಿ ಏನು ಮಾಡ್ತೀವಿ, ಈಚ್ ಪ್ರೊಸೆಸ್ಸಲ್ಲಿ ನಾವು ಕಾಸ್ಟ್ ಎಷ್ಟಾಗ್ತದೆ ಅಂತ ಅಸರ್ಟೈನ್ ಮಾಡ್ತಾ ಹೋಗ್ತೀವಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ನಾವು ಕರಿತೀವಿ ಅದನ್ನು. ಸೊ ಫಸ್ಟ್ ಪ್ರೊಸೆಸ್ ಕಾಸ್ಟಲ್ಲಿ ಅಥವಾ ಫಸ್ಟ್ ಪ್ರೊಸೆಸ್ಸಲ್ಲಿ ಎಷ್ಟು ಕಾಸ್ಟ್ ಆಗಿದೆ, ಸೆಕೆಂಡ್ ಪ್ರೊಸೆಸ್ಸಲ್ಲಿ ಎಷ್ಟು ಕಾಸ್ಟ್ ಆಗಿದೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೇವೆ ಕ್ವಾಂಟಿಟಿ ಒಟ್ಟಿಗೆ. ಅಟ್ ಸೇಮ್ ಟೈಮ್ ನಾವು ಕಾಸ್ಟ್ ಪರ್ ಯೂನಿಟನ್ನು ಸಹ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಸೊ ಪಾಯಿಂಟ್ ನಂಬರ್ 7, ಕಾಸ್ಟ್ ಇನ್ಕರ್ಡ್ ಇನ್ ಈಚ್ ಪ್ರೊಸೆಸ್ ಈಸ್ ಟ್ರಾನ್ಸ್ಫರ್ ಟು ದಿ ನೆಕ್ಸ್ಟ್ ಪ್ರೊಸೆಸ್ ಅಲಾಂಗ್ ವಿತ್ ದಿ ಔಟ್ಪುಟ್. ದಿಸ್ ಲಾಸ್ಟ್ ಪ್ರೊಸೆಸ್ ಶೋ ಆನ್ ದಿ ಟೋಟಲ್ ಕಾಸ್ಟ್ ಆಫ್ ಫೈನಲ್ ಔಟ್ಪುಟ್. ಇಲ್ಲಿ ನಾವು ರಾ ಮೆಟೀರಿಯಲ್ ಮಾತ್ರ ಟ್ರಾನ್ಸ್ಫರ್ ಮಾಡೋದಲ್ಲ, ಎಷ್ಟು ಕಾಸ್ಟ್ ಇನ್ಕರ್ಡ್ ಆಗಿದೆ ಅದನ್ನು ಸಹ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೇವೆ ಔಟ್ಪುಟ್ ಒಟ್ಟಿಗೆ. ಅದು ಲಾಸ್ಟ್ ಪ್ರೊಸೆಸ್ ಆಗಬೇಕಾದ್ರೆ ಫಿನಿಶ್ಡ್ ಗೂಡ್ಸ್ ಆಗಿರುತ್ತೆ, ಅಟ್ ದ ಸೇಮ್ ಟೈಮ್ ಫಿನಿಶ್ಡ್ ಕಾಸ್ಟ್ ಆಗಿರುತ್ತೆ. ಅಥವಾ ಒಂದು ಫಿನಿಶ್ಡ್ ಗೂಡ್ಸ್ ಆಗಲಿಕ್ಕೆ ಎಷ್ಟು ಕಾಸ್ಟ್ ಆಗಿದೆ, ಟೋಟಲ್ ಕಾಸ್ಟು ಸಹ ನಮ್ಗೆ ಏನು ಸಿಗ್ತದೆ ಇಲ್ಲಿ ಟೋಟಲ್ ಕಾಸ್ಟ್ ಅಂತ ಕರಿತೇವೆ ಅದನ್ನು. ದ ನೆಕ್ಸ್ಟ್ ಪಾಯಿಂಟ್ ನಂಬರ್ 8, the cost of normal loss is process is absorbed by the output of the process. However, abnormal loss and abnormal gain is transferred to the costing profit or loss account. ಇಲ್ಲಿ ಅಬ್ನಾರ್ಮಲ್ ಲಾಸ್ ಮತ್ತು ಅಬ್ನಾರ್ಮಲ್ ಏನಾದರೂ ಗೇನ್ ಬಂದರೆ ಅದನ್ನು ಏನು ಮಾಡಬೇಕು, ಕಾಸ್ಟ್ ಅಕೌಂಟಿದು ಪ್ರಾಫಿಟ್ ಆರ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಹೆಚ್ಚಾಗಿ ಅಬ್ನಾರ್ಮಲ್ ಗೇನ್ ಅಥವಾ ಅಬ್ನಾರ್ಮಲ್ ಲಾಸ್ ಬರ್ತದೆ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ಬೇಕಾದ್ರೆ ಹೇಳ್ತೇನೆ ಆ್ಯಕ್ಚುಲಿ ಏನದು ಅಬ್ನಾರ್ಮಲ್ ಲಾಸ್ ಮತ್ತು ಅಬ್ನಾರ್ಮಲ್ ಗೇನ್ ಅಂತ. ಸೊ ದಟ್ ಈಸ್ ದ ನೆಕ್ಸ್ಟ್ ಪಾಯಿಂಟ್ ನಂಬರ್ 9, ದ ಪ್ರೊಡಕ್ಟ್ಸ್ ಆ್ಯಂಡ್ ಜಾಯಿಂಟ್ ಪ್ರೊಡಕ್ಟ್ಸ್ ಇಫ್ ಎನಿ ಆರ್ ಟ್ರೀಟೆಡ್ ಸಪ್ರೇಟ್ಲಿ. ಯಾವುದು ಇಲ್ಲಿ ಪ್ರೊಸೆಸ್ ಕಾಸ್ಟಿಂಗಲ್ಲಿ ಕೆಲವು ಸಲ ಬೈ ಪ್ರಾಡಕ್ಟ್ ಅಥವಾ ಜಾಯಿಂಟ್ ಪ್ರಾಡಕ್ಟ್ ಬರ್ತದೆ, ಅದನ್ನು ಅವರು ಏನು ಮಾಡ್ತಾರೆ, ಸಪ್ರೇಟಾಗಿ ಟ್ರೀಟ್ ಮಾಡ್ತಾರೆ. ಅದು ಬೈ ಪ್ರಾಡಕ್ಟ್ ಜಾಯಿಂಟ್ ಪ್ರಾಡಕ್ಟ್ ಅಂತ ಸಪ್ರೇಟ್ ಚಾಪ್ಟರ್ ಉಂಟು, ಅಲ್ಲಿ ಗೊತ್ತಾಗ್ತದೆ ನಿಮಗೆ. ದ ನೆಕ್ಸ್ಟ್ ಪಾಯಿಂಟ್ ನಂಬರ್ 10, ಸೆಮಿ ಫಿನಿಶ್ಡ್ ಗೂಡ್ಸ್ ಪ್ರಾಡಕ್ಟ್ಸ್ at the process are expressed in terms of complete and units. Semi finished goods ಅನ್ನು ಸಹ expressed in terms of complete ಅಂತ ಅಥವಾ equivalent units ಅಂತ ಕನ್ಸಿಡರ್ ಮಾಡ್ತಾರೆ. ದ ನೆಕ್ಸ್ಟ್ ಪಾಯಿಂಟ್ ನಂಬರ್ 11, ಪ್ರಾಡಕ್ಟ್ ಈಸ್ ಕಂಟಿನ್ಯೂಸ್ ಆನ್ ಲಾರ್ಜ್ ಸ್ಕೇಲ್ ಬೇಸಿಸ್. ಪ್ರೊಡಕ್ಷನ್ ನಾವು ಏನಾಗಿರುತ್ತೆ ಯಾವಾಗ ಸಹ ಕಂಟಿನ್ಯೂಸ್ ಆಗಿರುತ್ತೆ ಮತ್ತು ಲಾರ್ಜ್ ಸ್ಕೇಲ್ ಆಗಿರುತ್ತೆ, ಚಿಕ್ಕ ಪುಟ್ಟದೆಲ್ಲ ಪ್ರೊಸೆಸ್ ಇರೋದಿಲ್ಲ. ಯಾವಾಗ ಸಹ ಪ್ರೊಡಕ್ಷನ್ ಆಗಬೇಕಂದ್ರೆ 1 ಯೂನಿಟ್ 2 ಯೂನಿಟ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿಲ್ಲ. ಒಂದು ಲಾರ್ಜ್ ಯೂನಿಟಲ್ಲಿ 1000 ಅಥವಾ ಅದಕ್ಕಿಂತ ಜಾಸ್ತಿ ಪ್ರೊಡಕ್ಷನ್ ಆಗ್ತದೆ ಮತ್ತು ಲಾರ್ಜ್ ಸ್ಕೇಲಲ್ಲಿ ಇರ್ತದೆ ಹೆಚ್ಚಾಗಿ. ನೆಕ್ಸ್ಟ್ ಪಾಯಿಂಟ್ ನಂಬರ್ 12, ಸ್ಟಾಕ್ ರೆಕಾರ್ಡ್ಸ್ ಫಾರ್ ಈಚ್ ಪ್ರೊಸೆಸ್ ಆರ್ ಮೇಂಟೈನ್ಡ್ ಆಕ್ಯುರೇಟ್ಲಿ. ರೆಕಾರ್ಡ್ಸ್ ಗಿವನ್ ಕ್ಲಿಯರ್ ಪಿಕ್ಚರ್ ಆಫ್ ದಿ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಇನ್ ದಿ ಪ್ರೊಸೆಸ್ are received from the preceding process and also unit transferred to the next process. ಸ್ಟಾಕ್ ರೆಕಾರ್ಡ್ಸನ್ನು
ಕರೆಕ್ಟಾಗಿ ಅಕ್ಯುರೇಟಾಗಿ ಮೈಂಟೈನ್ ಮಾಡಿರ್ತಾರೆ. ಒಂದರಿಂದ ಮತ್ತೊಂದಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅಥವಾ ರಿಸೀವ್ ಮಾಡಿದ್ದನ್ನು ಅಥವಾ ಅದರಿಂದ ತೊಗೊಂಡದ್ದು ಸಹ ಕ್ಲಿಯರ್ ಪಿಕ್ಚರ್ ನಮಗೆ ಇಲ್ಲಿ ಸಿಗ್ತದೆ. ನೆಕ್ಸ್ಟ್ ಪ್ರೊಸೆಸ್ಸಿಗೆ ಎಷ್ಟೋಯಿತು, ನೆಕ್ಸ್ಟ್ ಪ್ರೊಸೆಸ್ಸಿಂದ ಎಷ್ಟು ಬಂದಿದೆ ಅಂತ ಗೊತ್ತಾಗ್ತದೆ. ದಿಸ್ ಆಲ್ ಫೀಚರ್ಸ್ ಆಫ್ ಕಾಸ್ಟಿಂಗ್. ಯು ಸಿ ನೌ ಡಿಫ್ರೆನ್ಸ್ ಬಿಟ್ವೀನ್ cost and job cost and process costing. So what is the difference between job cost and process costing? We will see in next class.